ಎಲ್ರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ನನಗೆ ಸಿಕ್ಕಾಪಟ್ಟೆ ಮೆಸೇಜ್ ಬಂದಿರೋದ್ರಿಂದ ಸಾಯಿಬಾಬಾ ಅವ್ರನ್ನ ಯಾರ್ಯಾರು ಬಿಲೀವ್ ಮಾಡ್ತೀರಾ ಅವ್ರಿಗೆ ಈ ಒಂದು ಮೆಸೇಜ್ ಆಗಿರುತ್ತೆ. ಈ ಒಂದು ರೀಡಿಂಗ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಖಂಡಿತ ಲಕ್ಕಿ ಅಂತ ಅನ್ಬೋದು. ಸಾಯಿಬಾಬಾ ಅವ್ರನ್ನ ಪೂಜೆ ಮಾಡಿಕೊಂಡು ಅವರ ಒಂದು ಬ್ಲೆಸ್ಸಿಂಗ್ ತಗೊಂಡು ಇವತ್ತು ನಿಮಗೆಲ್ಲ ಏನು ಸಂದೇಶ ಕೊಡ್ತಾ ಇದ್ದಾರೆ ಸಾಯಿಬಾಬಾ ಅವರು ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಿ. ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸಾಯಿಬಾಬಾ ಅವರ ಒಂದು ಮೆಸೇಜ್ ಏನಾಗಿರುತ್ತೆ, ನಿಮಗೆ ಯಾವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದು ನೋಡೋಣ. ಓಕೆ, ತುಂಬ ಜನ ಬಿಲೀವ್ ಮಾಡ್ತೀರಾ, ಹಾಗಾಗಿ ಅವರ ರೀಡಿಂಗನ್ನು ನೋಡೋಣ. ನಿಮಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ಇರುತ್ತೆ. ಓಕೆ ಓಕೆ ನೋಡ್ಬೋದು, ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಓಕೆ, ಇಲ್ಲಿ ಸಾಯಿಬಾಬಾ ಅವರ ಕಡೆಯಿಂದ ಏನು ನಿಮಗೆ ಮೆಸೇಜ್ ಬರ್ತಾ ಇದೆ ಅಂತ ಅಂದರೆ, ನೀವು ಎಷ್ಟೊಂದು ಸತಿ ಅಂದ್ಕೊಂಡಿದ್ದೀರಾ, ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ, ತುಂಬಾ ನಾನು ಕಷ್ಟಪಟ್ಟು ಏನೇ ಮಾಡಿದ್ರೂ ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ, ಅಂದರೆ ಇವಾಗ ಪ್ರತಿಫಲ ಸಿಗೋ ಅಂಥ ಟೈಮು ಖಂಡಿತ ಬಂದಿದೆ ಅಂತ ನಿಮಗೆ ಸಾಯಿಬಾಬಾ ಅವರಿಂದ ಸಂದೇಶ ಇದೆ. ಸಾಯಿಬಾಬಾ ಅವರು ಹೇಳ್ತಾ ಇದ್ದಾರೆ, ತಾಳ್ಮೆಯಿಂದ ಇರಿ, ನಿಮ್ಮ ಗೆಲುವು ದೂರದಲ್ಲಿಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಇಲ್ಲಿ ನೋಡ್ಬೋದು ಎಂಥ ಅದ್ಭುತವಾದ ಕಾರ್ಡು, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಅಂದರೆ ನಿಮ್ಮ ಜೀವನ ತುಂಬಾ ಒಂದು ನೆಕ್ಸ್ಟ್ ಲೆವೆಲಲ್ಲೇ ಬದಲಾಗುತ್ತೆ ಅನ್ನೋದು ಈ ಥರ ರೀಡಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಈ ಒಂದು ಕಾರ್ಡು ಒಂದು ಆರಂಭದ ಸೂಚನೆ. ಅಂದರೆ ನಿಮಗೆ ಏನೇನೋ ನಿಮ್ಮ ಕೆಲಸಗಳು ನಿಂತಿದ್ದೋ ಅದೆಲ್ಲ ಮುಂದೆ ಸಾಗುವಂಥದ್ದು, ಅದೃಷ್ಟ ನಿಮ್ಮ ಪರವಾಗಿ, ಅದೃಷ್ಟನೇ ನಿಮ್ಮ ಪರವಾಗಿ ಹುಡಿಕೊಂಡು ನಿಮ್ಮನ್ನೇ ಬರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಸಾಯಿಬಾಬಾ ಅವರ ಒಂದು ಮೆಸೇಜ್ ಏನಾಗಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲೇ ತೆರೆದಿದೆ ಎಂಬ ಸಂದೇಶ ಕೊಡ್ತಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ಕಾಣ್ತೀರಾ. ಒಳ್ಳೆಯ ಒಂದು ಕೆಲಸ, ಒಳ್ಳೆಯ ಆಪರ್ಚುನಿಟಿ, ತುಂಬ ಒಳ್ಳೆಯ ಒಂದು ಸುದ್ದಿ ನಿಮ್ಮ ಜೀವನದಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡಿ, ನಿಮಗೆ ಒಂದು ಒಳ್ಳೆ ಸುದ್ದಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಅನ್ಬೋದು. ಯಾಕೆ ಅಂದರೆ ನೀವು ಒಂದು ಪ್ರಾಮಾಣಿಕ ವ್ಯಕ್ತಿಯ ಸಂಪರ್ಕ ಮಾಡ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆ ಸಂತೋಷ ಕೊಡುವ ಅವಕಾಶ ನಿಮ್ಮ ಕಡೆಗೆ ಬರ್ತಿದೆ. ಮತ್ತು ನಿಮ್ಮ ಒಂದು ಆಸೆ, ನಿಮ್ಮ ಹೃದಯದಲ್ಲಿ ಏನೋ ಒಂದು ಆಸೆ ಇದೆ, ಅದು ವಿಶ್ವಕ್ಕೆ ಮುಟ್ಟಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಅದನ್ನು ಕೂಡ ಸಕ್ಸಸ್ ಆಗ್ತಾ ಇದೆ ಅಂತ ಅನ್ಬೋದು. ಎಷ್ಟು ಜನಕ್ಕೆ ಇನ್ನೂ ಮದುವೆ ಆಗಿಲ್ಲ ಅಂತಿದ್ದೀರಾ, ಸಾಯಿಬಾಬಾ ಅವರ ಕಡೆಯಿಂದ ಅತಿ ಬೇಗ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ಕುಟುಂಬ, ನೆಮ್ಮದಿ, ಶುಭ ಕಾರ್ಯ ಮತ್ತೆ ಸಾಧನೆ, ಮನೆಯಲ್ಲಿ ಒಂದು ಶುಭ ಸುದ್ದಿ, ಹೊಸ ಆರಂಭ, ನೀವು ಬಯಸಿದ ಎಲ್ಲ ವಿಷಯದಲ್ಲೂ ಕೂಡ ಸಂತೋಷದ ಕ್ಷಣಗಳು ಸಿಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ನಂಬಿಕೆಯನ್ನ ಕಳೆದುಕೊಳ್ಬೇಡಿ, ಸರಿಯಾದ ಸಮಯದಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತದೆ. ಆದರೆ ತಾಳ್ಮೆ, ಭಕ್ತಿ ಮತ್ತು ಮನೋಭಾವ ಮುಖ್ಯ ಅನ್ನೋದು ಸಾಯಿಬಾಬಾ ಅವರ ಸಂತೋಷ ಆಗಿರುತ್ತೆ. ನಾನು ನಿನ್ನ ಜೊತೆ ಇದ್ದೇನೆ, ನಿನ್ನ ಪ್ರಯತ್ನಕ್ಕೆ ಫಲ ಕೊಡ್ತೀನಿ ಅನ್ನೋದು ಇದರ ರೀಡಿ.